ಮುಂದುವರೆದ ಲೋಕಾಯುಕ್ತದಿಂದ ಭ್ರಷ್ಟರ ಬೇಟೆ. ಇವತ್ತು ಬೆಳ್ಳಂಬೆಳಗ್ಗೆ ಕರುನಾಡಿನಲ್ಲಿ 54 ಸ್ಥಳಗಳಲ್ಲಿ ಭ್ರಷ್ಟರನ್ನ ಮಟ್ಟ ಹಾಕೋದಕ್ಕೆ ಲೋಕಾಯುಕ್ತ ದಾಳಿ ನಡೆಸಿತ್ತು. ಅತರ್ಹಲಿ ಚಿನ್ನಾಭರಣವನ್ನು ಎಸೆದು ಹೋಗಿರ್ತಕ್ಕಂಥ ಅಧಿಕಾರಿ, ಹೆಣ್ಣೂರು ಬಳಿಯ HBR ಲೇಔಟ್ನಲ್ಲಿ ಇರ್ತಕ್ಕಂಥ ಮನೆ, ಅಲ್ಲಿ ಪಕ್ಕದ ಮನೆ ಮೇಲೆ ಚಿನ್ನಾಭರಣ ಚೀಲ ಎಸೆದಂತಹ ಭ್ರಷ್ಟಾಸುರ ಈತ. ಚಿನ್ನ ಬೆಳ್ಳಿಯ ಖಜಾನೆ ಅತರಲ್ಲಿ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ದೃಶ್ಯನ ನೋಡ್ತಾ ಇದ್ದೀರಾ. ಅಧಿಕಾರಿಗಳು ಜಪ್ತಿ ಮಾಡಿದಾಗ ಇಷ್ಟೊಂದು ಒಂದು ಗೋಲ್ಡ್ ಅಂಗಡಿನಲ್ಲಿ ಇರೋಷ್ಟು ಚಿನ್ನಾಭರಣಗಳ ಆ ಒಂದು ಸಂಗ್ರಹನ ನೋಡ್ಬೋದಾಗಿದೆ. ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಇಷ್ಟೊಂದು ಚಿನ್ನಾಭರಣ ಸಿಕ್ಕಿದೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ಶಾಕ್ ಆಗೋಷ್ಟರ ಮಟ್ಟಿಗಿನ ಚಿನ್ನಾಭರಣ ಒಂದು ಬ್ಯಾಗ್ನಲ್ಲಿ ತುಂಬಿ ಈ ಅಧಿಕಾರಿ ಪಕ್ಕದ ಮನೆಗೆ ಎಸೆದಿದ್ದಾನೆ. ಆಗ ಪಕ್ಕದ ಮನೆಯವರು ಪೊಲೀಸರಿಗೆ ಫೋನ್ ಮಾಡಿದ್ದಾರೆ. ಅಷ್ಟರಲ್ಲಿ ಅಧಿಕಾರಿಗಳಿಗೆ ಈ ಸುಳಿವು ಸಿಕ್ಕಿ ಆ ಬ್ಯಾಗನ್ನು ತಗೊಂಡು ಬಿಚ್ಚಿ ನೋಡಿದಾಗ ಚಿನ್ನಾಭರಣಗಳ ಖಜಾನೆಯೇ ಪತ್ತೆಯಾಗಿದೆ. ಕಾಳಜಿ ಕೇಂದ್ರದಿಂದ ಆರ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಮಳೆ ಸಾಕಷ್ಟು ಅನಾಹುತವನ್ನು ರಾಜ್ಯಾದ್ಯಂತ ಸೃಷ್ಟಿಸಿದೆ. ಅದರಲ್ಲೂ ಎಸ್ಪೆಷಲಿ ಉತ್ತರ ಕನ್ನಡದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ರಿಪಬ್ಲಿಕ್ ಕನ್ನಡ ಶಾಸಕರ ಗಮನಕ್ಕೆ ತಂದಿದೆ. ಬಟ್ಟೆ ಕೊಡಿಸ್ತೀವಿ ಅಂತ ಸತೀಶ್ ಸೈಲ್ ಭರವಸೆ ಕೊಟ್ಟರು. ಆ ಗ್ರಾಮಸ್ಥರಿಗೆ ಪಾಪ ತೊಡೋದಕ್ಕೆ ಬಟ್ಟೆ ಕೂಡ ಇಲ್ಲದೆ ಸಾಕಷ್ಟು ಪರದಾಡ್ತಾ ಇದ್ರು. ರಿಪಬ್ಲಿಕ್ ಕನ್ನಡ ಜನರ ಸಮಸ್ಯೆಯನ್ನ ಜನಪ್ರತಿನಿಧಿಗಳಿಗೆ ಮುಟ್ಟಿಸುವಂತ ಕೆಲಸವನ್ನ ತಕ್ಷಣ ಮಾಡ್ತು. ಇನ್ಸ್ಟಂಟ್ ಆಗಿ ಆ ಕ್ಷಣದಲ್ಲೇ ಜನಪ್ರತಿನಿಧಿ ಸತೀಶ್ ಸೈಲ್ ಕೂಡ ಸ್ಪಂದಿಸಿದ್ರು. ಬಟ್ಟೆ ಇಲ್ಲ ಅಂತ ಅಳಲು ತೋಡ್ಕೊಂಡ ಅಜ್ಜಿಗೆ ಮತ್ತು ಗ್ರಾಮಸ್ಥರಿಗೆ ತಕ್ಷಣನೇ ಬಟ್ಟೆಯನ್ನ ಕೊಡಿಸಿದ್ದಾರೆ. ಮಳೆ ಸಂತ್ರಸ್ತರ ಸಮಸ್ಯೆಗಳೇನು ಅನ್ನೋದನ್ನ ಜನಪ್ರತಿನಿಧಿಗಳಿಗೆ ತಕ್ಷಣ ತಲುಪಿಸುವಂತಹ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಝೀರೋ ಇಂದ ಮಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಶಿರೂರು ಭಾಗದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಹಲವು ಗ್ರಾಮಗಳಿಗೆ ಜಲ ದಿಗ್ಬಂಧನ ಎದುರಾಗಿದೆ. ಅದರಲ್ಲೂ ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತದಿಂದಾಗಿ ಅನೇಕ ಜನರು ಇವತ್ತು ಬೀದಿಗೆ ಬರುವಂತಾಗಿದೆ. ಅದರಲ್ಲಿ ಪ್ರಮುಖವಾಗಿ ಒಂದಲ್ಲ ಎರಡಲ್ಲ 10 ಗ್ರಾಮಗಳು ಇವತ್ತು ಅಲ್ಲಿರುವಂಥ ಗ್ರಾಮಸ್ಥರನ್ನು ಖಾಲಿ ಮಾಡಿಸಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಮಾಡಲಾಗಿದೆ. ಈಗ ನಾನು ಒಂದು ಕಾಳಜಿ ಕೇಂದ್ರದಲ್ಲಿದ್ದೀನಿ. ಈ ಕಾಳಜಿ ಕೇಂದ್ರದಲ್ಲಿ 150 ಮಂದಿ ಇದ್ದಾರೆ. 150 ಮಂದಿ ಈಗ ನಾವು ಗಮನಿಸ್ತಾ ಇದ್ವಿ. ಎಲ್ಲರೂ ಕೂಡ ಈಗ ಏನು ಡೇಂಜರ್ ಝೋನಲ್ಲಿ ಇದ್ದಂಥವರನ್ನು ಈಗ ಅಲ್ಲಿ ಖಾಲಿ ಮಾಡಿಸಿ ಇಲ್ಲಿಗೆ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗಿದೆ. ಇವರೆಲ್ಲರೂ ಕೂಡ ಕಾಳಜಿ ಕೇಂದ್ರದಲ್ಲಿರುವಂಥ ಈಗ ಗ್ರಾಮಸ್ಥರು. ಇವರಿಗೆ ಆದಂಥ ವಿಶೇಷವಾಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡೋದಕ್ಕೆ ಈ ಒಂದು ಕಾಳಜಿ ಕೇಂದ್ರದಲ್ಲಿ ಒಂದು ಪ್ರಾಥಮಿಕ ಚಿಕಿತ್ಸಾ ಒಂದು ಕೊಠಡಿಯನ್ನು ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅವ್ರಿಗೆ ಯಾವುದೇ ರೀತಿಯಂಥ ಆರೋಗ್ಯದಲ್ಲಿ ಸಮಸ್ಯೆ ಆದರೆ ಅವರಿಗೆ ತಕ್ಷಣಕ್ಕೆ ಸ್ಪಂದಿಸುವಂಥ ಕೆಲಸ ಆಗುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರವನ್ನು ಕೂಡ ಇದೇ ಒಂದು ಕಾಳಜಿ ಕೇಂದ್ರದಲ್ಲಿ ತೆರೆಯಲಾಗಿದೆ. ಇಲ್ಲಿನ ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಯಜಮಾನ್ರೆ, ಯಾವ ಊರು? ಎಷ್ಟು ದಿವಸ ಆಯ್ತು ಇಲ್ಲಿಗೆ ಬಂದು? ಇವತ್ತಿಗೆ 4 ದಿವಸ ಆಯಿತು. ಇಲ್ಲೇ ಸೀರೂರು. ಬೇಜಾರಾಗ್ತಾ ಇದೆಯಾ ಮನೆಗೆ ಬಿಟ್ಟು? ಹೌದು, ಭಾಳ ಬೇಜಾರಾಗ್ತದೆ. ಎಲ್ಲ ಸೀರೂರದಲ್ಲಿ ಇರೋದು ಗ್ರಾಮದವರೇ ಇದೆ. ಹೌದು, ಭಾಳ ಬೇಜಾರಾಗ್ತದೆ. ಮನೆಗೆ ಹೋಗ್ಲಿಕ್ಕೂ ಆಗೋದಿಲ್ಲ. ಒಂಥರ ಭಯ. ಹಿಂಗೆ ನೀರು ಒಂದೊಂದು ಸಲ ಉಕ್ಕಿ ಬರ್ತದೆ ನೀರು. ಅದೇ ಯಾರೂ ಹಿಂಗೆ ಏನೂ ತರಲಿಲ್ಲ, ಸಾಮಾನು ಏನೂ ತರಲಿಲ್ಲ. ಖಾಲಿ ಜೀವವನ್ನು ತಪ್ಪಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ಸರಿ ಅಜ್ಜಿ, ನಿಮ್ಮದು ಶಿರೂರಾ? ಶಿರೂರೇ. ಬೇಜಾರಾಗ್ತಾ ಉಂಟಾ? ಬೇಜಾರಲ್ಲ. ಇದು ಏನು ಮನೆ ಕಲ್ ಹೋಗೋದಿಲ್ಲ, ಬರೋಕ್ಕಾಗೋದಿಲ್ಲ, ಏನೂ ಇಲ್ಲ. ಈ ನಮ್ಮನೆ ಮಳೆ ಹೋಯ್ತಿದ್ದು ದುಡ್ಕ ತಿಂಬರಲ್ಲ. ಹೆಂಗೆ ದುಡ್ಕೋಬೋದು ಯಾರ್ಗ ಮಳೆಲಿ? ಅದೇ ಇಲ್ಲಿ ಸರಿ ಊಟ ಕೊಡ್ತಿದ್ರು. ನಮ್ಮ ಮನೆಗೆ ಹೋಗ್ಕೊಂಡ್ರೆ ಒಂದು ಊಟ ಬೇಡ ನಮ್ಗೆ, ಬೇಯಿಸೋದಿಲ್ಲ. ತಿಂಡಿ ಎಲ್ಲ ಕರೆಕ್ಟಾಗಿ ಕೊಡ್ತಾವ್ರ ಇಲ್ಲಿ? ಕೊಡ್ತೇವ್ರು. ಇಲ್ಲ ಎಲ್ಲ ಬಿಸ್ಕಿಟ್ ಕೊಡ್ತಿರು, ತಿಂಡಿ ಕೊಡ್ತೀರಿ, ಎಲ್ಲ ಕೊಡ್ತೀರಿ, ಚಹಾ ಕೊಡ್ತೀರಿ, ಎಲ್ಲ. ಎಂತ ಎಷ್ಟು ದಿವಸ ಆಯ್ತು ಇಲ್ಲಿಗೆ ಬಂದು? 4 ದಿವಸ ಆಯ್ತು ಬಂದು ಸೇರ. 4 ದಿವಸ ಆಯ್ತು. ಸರಿ ಊಟ ಕೊಡ್ತಿರೋ, ತಿಂಡಿ ಕೊಡ್ತಿರೋ. ಶಾಸಕರಿದ್ದಾರೆ ಅಂತೇಳಿ ಭಯ ಪಡ್ಬೇಡಿ, ಸತ್ಯ ಹೇಳಿ. ಸತ್ಯನೇ ಹೇಳೋದು, ನಮ್ಮ ಸುಳ್ಳು ಹೇಳೋದು, ಸತ್ಯನೇ ಹೇಳೋದು. ಊಟ ಕೊಡ್ತಿರೋ, ಚಲೋ ಊಟ ಕೊಡ್ತಿರು, ಚಹಾ ಕೊಡ್ತಿರು, ಹೊತ್ತು ತಿಂಡಿ ಕೊಡ್ತಿರು, ಎಲ್ಲ ಕೊಡ್ತಿರು. ನಮ್ಗೇನು ತೊಂದರೆ ಮಾಡಿರಿ ಸರ್, ಏನು ತೊಂದರೆ ಮಾಡಿ. ಬಟ್ಟೆ ಏನೋ ಬೇಕು ಅಂತ ಕೇಳಿದ್ರಲ್ಲ, ಬಟ್ಟೆ ವ್ಯವಸ್ಥೆ ಮಾಡ್ತಾರಂತೆ. ಮನೆಗೆ ಹೋಗ್ಬೇಕು ಅನಿಸಿ ಮನೆ ಇತ್ತ ನಿಮ್ದಲ್ಲಿ?
ಸೀರೂರು ಮನೆ ಅಲ್ಲಿ ನೀರಲ್ಲಿ ಹಾಯ್ದು ಹೋಗೋಕ್ಕಾಗೋದು. ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ನೀರು ತುಂಬಿದ್ದು. ಮತ್ತು ಬಟ್ಟೆ ತರಲಿಕ್ಕೂ ಆಗೋದಿಲ್ಲ. 4 ದಿವಸ ಆಯ್ತು ಇಲ್ಲಿ ಬಂದು, ನಮಗೆ ಬಟ್ಟೆ ಇಲ್ಲ ಹಾಕ್ಲಿಕ್ಕೆ. ಮತ್ತು 4 ದಿವಸ ಆಯಿತು ನಮ್ಮ ಮೀಯಲಿಲ್ಲ, ಸ್ನಾನ ಮಾಡಲಿಲ್ಲ. ಊಟ ಒಂದು ಕೊಡ್ತಾರೆ, ಊಟ ಚಾ ಎಂಥದಕ್ಕೂ ತೊಂದರೆ ಇಲ್ಲ. ಮಾಸ್ತರು ಬೈರು ಅಡ್ಡಿಲ್ಲ, ನಮ್ಗೆ ಚಲೋ ಮಾಡ್ತಾರೆ. ಮನೇನ ಮಿಸ್ ಮಾಡ್ಕೋತಾ ಇದ್ದೀರಾ? ಹೌದು, ಮನೆಯದೇ ತೊಂದರೆ ಈಗ ನಮಗೆ. ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಗ್ಯಾಸ್ ಬಿಡ್ತಾರಂತೆ, ಬೆಂಕಿ. ಇದ್ರಿ ನೀವು ಮನೇಲಿ? ನಾವು ಒಂದು ಕುಟುಂಬ 4 ಮಂದಿ ಇದ್ದಾರೆ. ಹೌದು. ಎಸ್, ನೋಡಿ, ಅವ್ರಿಗೆ ಒಂದು ರೀತಿಯಲ್ಲಿ ನಾವು ಕಾಳಜಿ ಕೇಂದ್ರದಲ್ಲಿ ಇದ್ದೀವಿ ಅಂತೇಳಿ ಅವರಿಗೆ ಒಂದು ರೀತಿಯಲ್ಲಿ ಈ ಒಂದು ಕಾಳಜಿ ಕೇಂದ್ರಕ್ಕೆ ಶಾಸಕರಾಗಿರುವಂಥ ಸತೀಶ್ ಶೈಲ್ ಅವರು ಕೂಡ ಆಗಮಿಸಿದ್ದಾರೆ. ಸತೀಶ್ ಶೈಲ್ ಅವ್ರನ್ನ ನಾನು ಮಾತಾಡ್ತೀನಿ. ಸತೀಶ್ ಶೈಲ್ ಅವರೇ, ಕಾಳಜಿ ಕೇಂದ್ರಕ್ಕೆ ಬಂದಿದ್ದೀರಿ, 150ಕ್ಕೂ ಹೆಚ್ಚು ಜನ ಇದ್ದಾರೆ. ಇವ್ರಿಗೆ ಇಲ್ಲಿ ಏನು ವ್ಯವಸ್ಥೆ ಆಗುತ್ತೆ? ಈಗ ಅವ್ರಿಗೆ ಹಾಲು, ತಿಂಡಿ, ಊಟ ಎಲ್ಲವೂ ಕೂಡ ಸಿಗ್ತಾ ಇದೆ. ಈಗ ನೀವು ಇಲ್ಲಿ ಬಂದು ಗಮನಿಸಿದಾಗ ನಿಮಗೆ ಏನು, ಇನ್ನೂ ಇವ್ರಿಗೆ ಏನು ಬೇಕಾಗಿದೆ, ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಅನ್ನಿಸ್ತು? ಈಗ ಇಲ್ಲಿ ನಾವು ಅವರಿಗೆ ಟೈಮ್ಲಿ ಫುಡ್ಡನ್ನು ನಮ್ಮ ಟೀಚರ್ಸು, ಶಾನುಭೋಗರು, ಆಮೇಲೆ PDOs ಮೇಂಟೈನ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ರಾಗಿ ಮಾಲ್ಟ್ ವಿತ್ ಮಿಲ್ಕ್ ಸಹ ಕೊಡ್ತಾ ಇದ್ದೇವೆ. ಆದರೆ ಅವರ ಒಂದು ಪ್ರಾಬ್ಲಮ್ ಏನಿದೆ ಅಂತ ಹೇಳಿದರೆ, 4 ದಿವಸ ಆಯಿತು ಈಗ ಅವ್ರಿಗೆ ಶಿಫ್ಟ್ ಮಾಡಿ, ಅವ್ರಿಗೆ ಊಟದ ಸ್ನಾನದ ವ್ಯವಸ್ಥೆ ಆಗಿಲ್ಲ. ಆದರೆ ಅದು ಡಿಫಿಕಲ್ಟ್ ಇದೆ. ಅದಕ್ಕೆ ನಾವೇನು ಹೇಳಿದೆ, ಅವ್ರಿಗೆ ಬಟ್ಟೆನೂ ಇಲ್ಲ. ಬರೀ ಒಂದಕ್ಕೆ ಬಟ್ಟೆಯಲ್ಲಿ ಬಂದಿದ್ದಾರೆ ಅವರು. 4 ದಿವಸ ಅದೇ ಬಟ್ಟೆ ಮೇಲೆ ಇದ್ದಾರೆ. ಅವರಿಗೀಗ ತಕ್ಷಣ ನಾನು ಅಂಕೋಲಾದಲ್ಲಿ ಇಲ್ಲಿ ಉಡುವಂಥ ರೌಂಡ್ ಸೀರೆ, ಪಾಪ ಅವರು ನಮ್ಮ ಹಲಕ್ಕೆ ಅವೆಲ್ಲನೂ ಕೂಡ ರೆಕಾರ್ಡ್ ಹೋಗಬೇಕು ಅಂತಕ್ಕಂಥ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದೇ ನನ್ನ ಉತ್ತರ. ಈಗ ಆಯಿತು, ಏನು ಮಾಡೋದು ಹೇಳ್ಬಿಡ್ಲ. ಈಗ ನಾವು ಈಗ ಬಹುಶಃ ಎಲ್ಲರಿಗೊಂದು ಮನವಿ, ಮಳೆ ಬಹಳ ಜೋರಿದೆ ಊರಲ್ಲಿ. ಮನೆ ಅಧ್ಯಕ್ಷರೇ, ವರ್ತನೆಯಿಂದ ಅಸೆಂಬ್ಲಿ ಗೌರವ ಇದೆಯಲ್ಲ, ಗೌರವ ಹಾಳಾಗಿದೆ. ಸಂಪ್ರದಾಯ ಇದೆಯಲ್ಲ, ಹಾಳಾಗಿದೆ ಇವರು ವರ್ತನೆಯಿಂದ. ಇವರು ಈ ತರ ವರ್ತನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾರಕ, ಸಂವಿಧಾನಕ್ಕೆ ಮಾರಕ. ಈಗ ಒಂದು ವಿಶೇಷವಾದ ಮನವಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಇವತ್ತು ಮಳೆಗಾಲದಲ್ಲಿ ಬಹಳಷ್ಟು ಇವತ್ತು ಮಳೆ ನಡೀತಾ ಇದೆ. ಆದ ಕಾರಣ ಕೆಲವು ರಸ್ತೆಗಳು ಕೂಡ ಬಂದ್ ಆಗುವಂಥ ಪರಿಸ್ಥಿತಿ, ಫ್ಲೈಟು ಕೂಡ ಕೆಲವು ಲ್ಯಾಂಡ್ ಆಗುದಿಲ್ಲ. ಎಲ್ಲವೂ ಕೂಡ ಆದಿತ್ಯವಾರ ರಾತ್ರಿ ಬೆಂಗಳೂರು ಬಂದು ಮುಟ್ಟಬೇಕು. ಮತ್ತೆ ದೊಡ್ಡ ವಿಷಯ ಸುದ್ದಿ ಅಂತ ಹೇಳಿದ್ರೆ, ಈ ಸಭೆಯನ್ನು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಮುಂದೂಡಲಾಗಿದೆ. ಈ ತರ ಸಭೆ ನಡೆಸಿದ್ರೆ ನಾವು ರಾಜಕೀಯ ಮಾಡಬೇಕು, ಮಾನ್ಯ ಅಧ್ಯಕ್ಷರೇ. ಇವ್ರ ಕಾಲದ್ದೆಲ್ಲ ಹೇಳ್ತೀನಿ. ಈಗ ನಾನು BC ಪಾಟೀಲ್ ಕನ್ಸರ್ನ್ ಮಿನಿಸ್ಟ್ರು ಕೃಷಿ ಸಚಿವರಾಗಿದ್ದ BC ಪಾಟೀಲ್ ಅವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಸೂಲಿ ಮಾಡುತ್ತಿದ್ದ ಕುರಿತು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಯಾರು ಬರೆದಿದ್ದರು? ಕೃಷಿ ಇಲಾಖೆ ಪಾಟೀಲ್. ಆಮೇಲೆ ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪೂರ್ಣ ಯೋಜನೆಯಿಂದ ನೀಡಲಾಗುತ್ತಿದ್ದ ಮೊಟ್ಟೆ ಹಗರಣ 2019-20 ಯಡಿಯೂರಪ್ಪ ಮುಖ್ಯಮಂತ್ರಿ ಶಶಿಕಲಾ ಜೊಲ್ಲೆ BC ಪಾಟೀಲ್ ಕನ್ಸರ್ನ್ ಮಿನಿಸ್ಟ್ರು